ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅತಿ ದೊಡ್ಡ ಘೋಷಣೆಯೊಂದನ್ನು ಮೊಳಗಿಸಿದ್ದಾರೆ ಅಮಿತ್ ಶಾ. ಮೋದಿಗೆ ಸಿಕ್ಕಿರುವ ದೊಡ್ಡ ಗೆಲುವು ಇದು ಅನ್ನುವ ನಂಬರನ್ನು ಇಡುವ ಮೂಲಕ ಏನಾಗ್ತಾ ಇದೆ ಹಾಗಾದರೆ? ಗಡಿ ಭಾಗದಿಂದ ಬರ್ತಾ ಇರುವಂತಹ ಬಿಗ್ ನ್ಯೂಸ್. ಜಮ್ಮು ಕಾಶ್ಮೀರದಲ್ಲಿ ಕಂಡು ಕೇಳರಿಯದಂಥ ಒಂದು ಬೆಳವಣಿಗೆ ಮಾಡಿ ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಎನ್ನುವ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಇದೇ ಹೊತ್ತಲ್ಲಿ ಪಾಕಿಸ್ತಾನದಿಂದ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ನಾವು ನೋಡಿದ್ವಿ 2-3 ಸಂಘಟನೆಗಳು ಪ್ರತ್ಯೇಕತಾವಾದಕ್ಕೆ ಗುಡ್ ಬೈ ಹೇಳಿ ಭಾರತದಲ್ಲಿ ನಾವು ಒಬ್ಬರಾಗಿ ಬದುಕ್ತೀವಿ ಅಂತ ಭಾರತವನ್ನು, ಈ ದೇಶದ ಸಂವಿಧಾನವನ್ನು ಅಪ್ಪಿಕೊಂಡಿದ್ದು ಮತ್ತು ಈ ಉಗ್ರವಾದ, ಪ್ರತ್ಯೇಕತಾವಾದ ಅಥವಾ ಕಲ್ಲು ತೂರಾಟ ಮತ್ತೊಂದು ಅಲ್ಲಿ ಯಾವ ರೀತಿ ಜನರ ಜೀವನದ ಶಾಂತಿಗೆಡಿಸಿತ್ತು ಅನ್ನೋದು ಗೊತ್ತು ನಮಗೆ. ಆರ್ಟಿಕಲ್ 370 ರದ್ದಾದ ಬಳಿಕ ಯಾವ ರೀತಿ ಬದಲಾವಣೆ ಆಗ್ತಾ ಬಂತು. ದಾಖಲೆಯ ಪ್ರವಾಸೋದ್ಯಮ, ಅತಿ ಹೆಚ್ಚು ಅಲ್ಲಿ ಅಭಿವೃದ್ಧಿಗೆ ಬಜೆಟನ್ನು ಎತ್ತಿಟ್ಟಿದ್ದು ಮತ್ತು ಉದ್ಯೋಗ ಸೃಷ್ಟಿಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟಿದ್ದು, ಇದೆಲ್ಲವೂ ಕೂಡ ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾ ಬರೋದಕ್ಕೆ ಅನುಕೂಲ ಆಯಿತು. ಶಾಲಾ ಕಾಲೇಜು, ಥಿಯೇಟರು ಮತ್ತು ಅಲ್ಲಿ ಪ್ರವಾಸಿ ತಾಣಗಳೆಲ್ಲ ಈಗ ಬದಲಾದ ಸ್ವರೂಪದಲ್ಲಿ ಜನರನ್ನು ಆಕರ್ಷಿಸ್ತಾ ಇದೆ. ಆತಂಕದಿಂದ ಕಾಶ್ಮೀರದಲ್ಲಿ ಜನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಓಡಾಡೋದಕ್ಕೆ ಕಾರಣ ಆಗಿದೆಯಲ್ವಾ? ಅದೆಲ್ಲ ಆರ್ಟಿಕಲ್ 370 ರದ್ದಾದ ಬಳಿಕ ಆಗಿದ್ದು, ಆ ಬದಲಾವಣೆ ಆಗಿದೆ ಅನ್ನೋದನ್ನು ಸ್ವತಃ ಪ್ರತಿಪಕ್ಷಗಳು ಒಪ್ಕೊಳ್ತಾ ಇರೋದು. ಅಂದರೆ ಅಲ್ಲಿ ಓಮರ್ ಅಬ್ದುಲ್ಲಾ ಕೂಡ ಅದನ್ನು ಓಪನ್ ಆಗಿ ಹೇಳಿದರು. ಹೌದು, ಈ ರೀತಿಯದ್ದೊಂದು ಬದಲಾವಣೆ ಆರ್ಟಿಕಲ್ 370 ರದ್ದಾದ ಬಳಿಕ ಆಗಿರೋದು ಹೌದು ಅಂತ, ಅದನ್ನು ನಾವು ವಾಪಸ್ ತಗೊಳ್ತೀವಿ, ಮತ್ತೆ ಮರುಸ್ಥಾಪಿಸ್ತೀವಿ ಅಂತ ಘೋಷಿಸಿಯೇ ಎಲೆಕ್ಷನ್ ಗೆದ್ದಿರುವಂತಹ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್ ಇವತ್ತು ಮೋದಿಯ ಆ ನಿರ್ಧಾರ ಅತ್ಯಂತ ಯಶಸ್ವಿಯಾಗಿ ಫಲ ಕೊಟ್ಟಿದೆ. ಅಭಿವೃದ್ಧಿಗೆ ಮೋದಿ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಬಾಯಿ ತುಂಬ ಹೇಳಿದ್ದು. ರಾಜ್ಯದ ಸ್ಥಾನಮಾನ ಮಾತ್ರ ಕೊಡಿ ಅಂತ ಕೇಳ್ತಿರೋದೆಲ್ಲ ಗಮನಿಸಿದ್ದೀವಿ. ಇದರ ನಡುವೆ ನೋಡಿ ಅಮಿತ್ ಶಾ ಘೋಷಣೆ ಮಾಡಿರೋದು, ಮತ್ತೆ 3 ಹುರಿಯತ್ ಪಕ್ಷ ಗುಡ್ ಬೈ ಹೇಳಿರೋದು. ಒಟ್ಟು ಈಗ 11 ಸಂಘಟನೆಗಳು ಪ್ರತ್ಯೇಕತಾವಾದವನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬಂದಂತಾಗಿದೆ. ಇದುವರೆಗೆ ಸರ್ಕಾರದ ನಿರಂತರ ಪ್ರಯತ್ನದಿಂದಾಗಿ 11 ಸಂಘಟನೆಗಳು ಪ್ರತ್ಯೇಕತಾವಾದವನ್ನು ತ್ಯಜಿಸಿ ಮುನ್ನೆಲೆಗೆ ಬಂದಿರೋದು. ಹಾಗಾಗಿ ನಿಧಾನಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಈ ಪ್ರತ್ಯೇಕತಾವಾದ ಅನ್ನೋದೇ ಇತಿಹಾಸದ ಪುಟವನ್ನು ಸೇರ್ತಾ ಇದೆ. ಈಗ ಅದನ್ನು ನೇರವಾಗಿ ಹೇಳ್ತಿದ್ದಾರೆ ಅವರು. ಮೋದಿ ತಗೊಂಡ ಅದೊಂದು ದೊಡ್ಡ ನಿರ್ಧಾರಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು ಇದು. 11 ಸಂಘಟನೆಗಳು ಒಟ್ಟು ಇತಿಹಾಸದ ಪುಟ ಸೇರಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದಾರೆ ಅಮಿತ್ ಶಾ. ಅಲ್ಲಿ ಭೇಟಿ ಕೊಟ್ಟಿದ್ದರು. 3 ದಿನಗಳ ಕಾಶ್ಮೀರ ಪ್ರವಾಸದ ನಡುವೆಯೇ ಅಮಿತ್ ಶಾ ಮಾತನಾಡಿರೋದು. ಜಮ್ಮು ಕಾಶ್ಮೀರ ಇಸ್ಲಾಮಿಕ್ ಪೊಲಿಟಿಕಲ್ ಪಾರ್ಟಿ, ಜಮ್ಮು ಮತ್ತು ಕಾಶ್ಮೀರ ಮುಸ್ಲಿಂ ಡೆಮೊಕ್ರೆಟಿಕ್ ಲೀಗ್ ಮತ್ತು ಕಾಶ್ಮೀರ ಫ್ರೀಡಮ್ ಫ್ರಂಟ್, ಈ 3 ಸಂಘಟನೆಗಳು ಹೊಸದಾಗಿ ಪ್ರತ್ಯೇಕತಾವಾದವನ್ನು ತ್ಯಜಿಸಿ ಹುರಿಯತ್ನಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಂಡಿರೋದು. ಇವತ್ತು ಭಾರತದ ಸಂವಿಧಾನದ ಮೇಲೆ ಜನ ಇಟ್ಟಿರುವ ನಂಬಿಕೆ, ಮೋದಿ ತಗೊಂಡಿರುವಂಥ ನಿರ್ಧಾರಕ್ಕೆ ಸಿಕ್ತಿರುವಂಥ ಗೆಲುವಿಗೆ ಇದು ಅತಿ ದೊಡ್ಡ ಸಾಕ್ಷಿ ಅಂತ ಬಣ್ಣಿಸಿದ್ದಾರೆ ಅಮಿತ್ ಶಾ. ಈ ಮೂಲಕ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ದಿನೇ ದಿನೇ ಯಾವ ರೀತಿ ಬದಲಾದ ಸ್ವರೂಪದಲ್ಲಿ ದೇಶಕ್ಕೆ ಕಾಣಿಸ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಒಂದು ಕಡೆ ಅಭಿವೃದ್ಧಿ, ಮತ್ತೊಂದು ಕಡೆ ಈ ರೀತಿ ಅಲ್ಲಿನ ಜನರ ಶಾಂತಿಯನ್ನು ಕಿತ್ತು ತಿಂತಾ ಇದ್ದ ಸಂಘಟನೆಗಳನ್ನು ಬುಡಮೇಲು ಮಾಡ್ತಾ ಇರೋದು. ಎರಡರಲ್ಲೂ ಕೂಡ ಸರ್ಕಾರ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಅಂಕಿಅಂಶಗಳೇ ಸಾಕ್ಷಿ. ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಅಂಕಿಅಂಶಗಳು ಅಲ್ಲಿ ಯಾವ ರೀತಿ ಸಮಸ್ಯೆಗಳು ಸಂಪೂರ್ಣ ಇಳಿಮುಖವಾಗ್ತಾ ಇದ್ದು 0 ಆಗುವತ್ತ ಬರ್ತಿವೆ ಅನ್ನೋದನ್ನು ವಿವರಿಸಿತ್ತು. ಈ ಭಯೋತ್ಪಾದಕರ ಕೃತ್ಯ ಸಂಪೂರ್ಣವಾಗಿ ನಿಂತು ಬಿಟ್ಟಿದೆ ಅಂತಲ್ಲ, ಗಡಿಯಲ್ಲಿ ಜಟಾಪಟಿ ಇದ್ದಿದ್ದೆ, ಆದರೆ ಒಳಗಡೆ ನುಸುಳಿಯಲ್ಲಿ ಜನರಿಗೆ ಸಮಸ್ಯೆಯನ್ನು ತಂದಿಡ್ತಾ ಇದ್ದಂಥ ಕೆಲಸ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಮಕ್ಕಳು ಶಾಲೆಗೆ ಹೋಗೋಕ್ಕೂ ಆಗ್ತಿರಲಿಲ್ಲ. ಆ ಪರಿಸ್ಥಿತಿ ಬದಲಾಗಿ ಜನ ಕುಕೃತ್ಯಗಳನ್ನು ಬಿಟ್ಟು ಉದ್ಯೋಗ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಉದ್ಯೋಗ ಇಲ್ದಿದ್ರೆ ತಾನೇ ಖಾಲಿ ತಲೆ ತಾನೇ ದೆವ್ವಗಳಾಗ್ರಹ ಆಗೋದು. ಆದರೆ ಈಗ ಉದ್ಯೋಗ ಸೃಷ್ಟಿಯಾಗಿರೋದ್ರಿಂದ, ಅಲ್ಲಿ ಅವಕಾಶಗಳು ಸೃಷ್ಟಿಯಾಗಿರೋದ್ರಿಂದ, ಕೈಗಾರಿಕೆಗೆ ಅವಕಾಶ ಆಗಿರೋದ್ರಿಂದ, ಜಮೀನು ಖರೀದಿ ಮಾಡೋದಕ್ಕೆ ಹೊರಗಡೆಯವ್ರಿಗೆ ಅವಕಾಶ ಆಗಿರೋದ್ರಿಂದ ಸಂಪೂರ್ಣ ಚಿತ್ರಣ ಬದಲಾಗಿದೆ ಅನ್ನೋದನ್ನು ಈ ನಂಬರ್ಸೇ ಹೇಳ್ತಾ ಇದೆ. ಇದರ ನಡುವೆ ಪಾಕಿಸ್ತಾನದಿಂದ ಬಿಗ್ ನ್ಯೂಸ್ ಒಂದು ಸಿಡಿದಿದೆ. ಭಾರತಕ್ಕೆ ಬೇಕಾದಂಥ ಮತ್ತೊಬ್ಬ ಉಗ್ರ ಮಟ್ಯಾಶ್ ಆಗಿದ್ದು ಒಟ್ಟು 30 ಉಗ್ರರ ತಲೆ ಉರುಳಿದೆ. ಈ ವ್ಯಕ್ತಿ ಮಸೀದಿಯಿಂದ ಹೊರಗಡೆ ಬರ್ತಾ ಇದ್ದ. ದಾಳಿಕೋರರು ಆತನ ಮೇಲೆ ಗುಂಡಿನ ಮಳೆ ಗೈದಿದ್ದಾರೆ. ಆತನ ಜೊತೆಗೆ ಖಾರಿ ಎಜಾಜ್ ಆಪ್ತ ಖಾರಿ ಶಾಹಿದ್ ಕೂಡ ಗಾಯಗೊಂಡಿದ್ದಾನೆ. ಆತನ ಪರಿಸ್ಥಿತಿಯು ಗಂಭೀರವಾಗಿದೆ. ಸೊ ಆ ವಿಕೆಟು ಹೋದರೆ ಒಟ್ಟಿಗೆ 2 ತಲೆ ಉರುಳದಂತೆ, ಒಂದಂತೂ ಈಗ ಫಿನಿಶ್ ಆಗಿರೋದು.
ಈತ ಏಜಾಜ್ ಅಹ್ಲೆ ಸುನ್ನತ್ ವಾಲ್ ಜಮಾತ್ ಅನ್ನುವ ಸಂಘಟನೆಯ ಸದಸ್ಯನಾಗಿದ್ದ. ಖತಮ್ ಎ ನಬುವತ್ ಅನ್ನುವಂಥ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಾಂತೀಯ ನಾಯಕ ಆಗಿದ್ದ. ತನ್ನ ಸಂಘಟನೆಯ ಮೂಲಕ ಜೈಷೆ ಮೊಹಮ್ಮದ್ಗೆ ಉಗ್ರರನ್ನು ನೇಮಕ ಮಾಡ್ತಿದ್ದ. ಅಂದರೆ ಯುವಕರನ್ನು ಕರ್ಕೊಂಡು ಬಂದು ಉಗ್ರರ ಪಟ್ಟ ಕಟ್ಟಿ ಉಗ್ರ ಸಂಘಟನೆಗಳನ್ನು, ಜೈಷೆ ಮೊಹಮ್ಮದ್ ಅಂತ ಸಂಘಟನೆಗಳನ್ನು ಬಲಗೊಳಿಸ್ತಾ ಇದ್ದಂತಹ ವ್ಯಕ್ತಿ ಈತ. ಖಾರಿ ಏಜಾಜ್ ಭಾರತದ ಶತ್ರು ಮೌಲಾನಾ ಮಸೂದ್ ಅಜರ್ ಸಂಬಂಧಿ ಬೇರೆ ಆಗಿದ್ದು ದೇವಬಂದ್ ಸಿದ್ಧಾಂತದೊಂದಿಗೆ ಸಂಬಂಧ ಹೊಂದಿದ್ದ. ಆತ ಮಸೂದ್ ಅಜರ್ ಜೊತೆ ಹಲವಾರು ಬಾರಿ ವೇದಿಕೆಯನ್ನು ಹಂಚಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಎಲ್ಲ ಕಂಡು ಬಂದಿತ್ತು. ಈತ ಯುವಕರ ಬ್ರೈನ್ ವಾಶ್ ಮಾಡುವ ಮೂಲಕ ಉಗ್ರರನ್ನಾಗಿ ಮಾಡ್ತಿದ್ದ. ಅವರ ಮನಸ್ಥಿತಿಯನ್ನು ಬದಲಾಯಿಸೋದು ನಿಧಾನಕ್ಕೆ ಪಾಕಿಸ್ತಾನದ ಒಳಗಡೆ ಹೊರಗಡೆ ಕನೆಕ್ಟಿಂಗ್ ನೆಟ್ವರ್ಕ್ ಆಗಿ ಈತ ಕೆಲಸ ಮಾಡ್ತಿದ್ದ. ಇದೇ ರೀತಿಯ ಒಂದು ವಿಕೆಟ್ POKಯಲ್ಲಿ ಬಿದ್ದಿತ್ತು. ಹಫೀಜ್ ಸೈಯದ್ ಪರಮಾಪ್ತನ ಮತ್ತು ಸಂಬಂಧಿಯ ಸಾವಾಗಿತ್ತು. ಇದೇ ರೀತಿ ಅನ್ನೌನ್ ಗನ್ಮ್ಯಾನ್ಗಳ ಕೈ ಚಳಕ. ಈಗ ಮಸೂದ್ ಅಜರ್ಗೆ ಶಾಕ್ ಎದುರಾಗಿದೆ. ಅನ್ನೌನ್ ಗನ್ಮ್ಯಾನ್ಗಳು ಮತ್ತೆ ಕೈ ಚಳಕ ಶುರು ಮಾಡಿದ್ದಾರೆ. 6 ತಿಂಗಳಿಂದ ಸದ್ದಿರಲಿಲ್ಲ, ಈಗ 1 ತಿಂಗಳಿಂದ ಶುರುವಾಗಿದೆ ಮತ್ತೆ ಗುಂಡಿನ ಸದ್ದು. ಅನ್ನೌನ್ ಗನ್ಮ್ಯಾನ್ಗಳ ಕೈ ಚಳಕ ಶುರುವಾದಾಗಿನಿಂದ ಆಲ್ರೆಡಿ 7-8 ವಿಕೆಟ್ಗಳು ಬಿದ್ದಿರೋದು, ಅದು ಕೂಡ ದೊಡ್ಡ ದೊಡ್ಡ ತಲೆಗಳೇ ಉರುಳಿರೋದು. ಜೈಷೆ ಮೊಹಮ್ಮದ್ನಂಥ ಸಂಘಟನೆಗೆ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳ ತರಬೇತಿಯನ್ನು ಕೊಡ್ತಾ ಇದ್ದ ವ್ಯಕ್ತಿ. ಸೊ ಅಲ್ಲಿ ಅಂತಹ ಎಷ್ಟೋ ಉಗ್ರರನ್ನು ಹುಟ್ಟು ಹಾಕ್ತಾ ಇದ್ದಂಥ ಟ್ರೈನರ್ ಈತ. ನೇಮಕ ಮಾಡೋದು, ಅವರಿಗೆ ಶಸ್ತ್ರಾಸ್ತ್ರ ಮತ್ತು ಬಾಂಬ್ ಸ್ಫೋಟಕಗಳ ತರಬೇತಿಯನ್ನು ಕೊಡ್ತಾ ಇದ್ದಂತಹ ವ್ಯಕ್ತಿ ಈತ. ಹಾಗಾಗಿ ಭಾರತಕ್ಕೆ ಬೇಕಾಗಿದ್ದಂಥ ವಾಂಟೆಡ್ ಲಿಸ್ಟಲ್ಲಿ ಇದ್ದ. ಈತನ ತಲೆ ಉರುಳಿದೆ. ಒಂದು ಕಡೆ POKಯನ್ನು ವಶಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಹತ್ವದ ಹೇಳಿಕೆಗಳು ಬರ್ತಾ ಇದ್ದಾವೆ. ಅಲ್ಲಿ ನೀವು ಅತಿಕ್ರಮಿಸ್ಕೊಂಡಿರುವಂಥ ಜಾಗ ಖಾಲಿ ಮಾಡೋದೊಂದೇ ಸೊಲ್ಯೂಷನ್, ನೆನಪಿರಲಿ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನು ಇತ್ತೀಚೆಗಷ್ಟೇ ಜೈಶಂಕರ್ ಕೊಟ್ಟಿರೋದು. ಬೇರೆ ಬೇರೆ ಮಿನಿಸ್ಟರ್ಗಳ ಮಾತುಕತೆ. ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಈ ಪ್ರತ್ಯೇಕತಾವಾದಿ ಸಂಘಟನೆಗಳ ಮನಪರಿವರ್ತನೆ, ಆ ಕಡೆ ಪಾಕಿಸ್ತಾನದಲ್ಲಿ ಉರುಳ್ತಿರುವಂಥ ತಲೆಗಳು, ಇದೆಲ್ಲ ಗಮನಿಸಿದ್ರೆ, ಒಟ್ಟಿಗೆ ನೋಡಿದ್ರೆ ಆ ಭಾಗದಲ್ಲಿ ಭಾರತ ನಮ್ಮ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸುವಂತೆ ಮಾಡೋದಕ್ಕೆ ಯಾವ ರೀತಿಯ ಬಿಗ್ ಆಪರೇಷನ್ ಕೈಗೆತ್ಕೊಂಡಿದೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.